ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವುದಕ್ಕೆ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವುದಕ್ಕೆ ಧನ್ಯವಾದಗಳು. ಇಂದಿನ ಕತೆ ಕಸ ಆರಿಸುವ ಬಡ ಹುಡುಗ. ಯಾವುದೇ ಇಂಜಿನಿಯರ್ಗಳಿಗೂ ಕಡಿಮೆ ಇಲ್ಲ. ಕಸ ಆರಿಸುವ ಬಡ ಹುಡುಗ ಕಿರುಚಿದ, ಸರ್, ಈ ಬ್ರಿಡ್ಜ್ ಬೀಳಲಿದೆ. ಇದಾದ 5 ನಿಮಿಷದ ನಂತರ ಇಡೀ ನಗರವೇ ಬೆರಗಾಯಿತು. ಈ ಬ್ರಿಡ್ಜ್ನ ಉದ್ಘಾಟನೆ ಮಾಡಬೇಡಿ, ಈ ಬ್ರಿಡ್ಜ್ ಮುರಿದು ಬೀಳಲಿದೆ. ನಗರದ ಅತಿ ಜನನಿಬಿಡ ಚೌಕದಲ್ಲಿ ನಿರ್ಮಾಣಗೊಂಡು ಸಿದ್ಧವಾದ 2 ಕಿಲೋಮೀಟರ್ ಉದ್ದದ ಫ್ಲೈ ಓವರ್ ಇಂದು ಸಾರ್ವಜನಿಕರಿಗಾಗಿ ತೆರೆಯಲ್ಪಡಬೇಕಿತ್ತು. ಇಡೀ ನಗರವನ್ನು ವಧುವಿನಂತೆ ಅಲಂಕರಿಸಲಾಗಿತ್ತು. ರಸ್ತೆಯ 2 ಬದಿಯಲ್ಲಿರುವ ವಿದ್ಯುತ್ ಕಂಬಗಳ ಮೇಲೆ ತ್ರಿವರ್ಣ ಧ್ವಜಗಳು ಹಾರಾಡುತ್ತಿದ್ದವು ಮತ್ತು ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ಗಳ ಮೇಲೆ ಮುಖ್ಯಮಂತ್ರಿ ಮತ್ತು ಸ್ಥಳೀಯ ಮಂತ್ರಿ ಜಗದೀಶ್ ಪ್ರಸಾದ್ ಅವರ ನಗುತ್ತಿರುವ ಚಿತ್ರಗಳು ನಳನಳಿಸುತ್ತಿದ್ದವು. ಈ ಪೋಸ್ಟರ್ಗಳ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ವಿಕಾಸದ ಹೊಸ ಅಧ್ಯಾಯ, 125 ಕೋಟಿ ವೆಚ್ಚದಲ್ಲಿ ನಿರ್ಮಿತವಾದ ಆಧುನಿಕ ಇಂಜಿನಿಯರಿಂಗ್ನ ಅದ್ವಿತೀಯ ಮಾದರಿ. ನಗರದ ಜನರು ಉತ್ಸಾಹದಲ್ಲಿದ್ದರು. ಮೊದಲು 40 ನಿಮಿಷಗಳಲ್ಲಿ ಸಾಗುತ್ತಿದ್ದ ಪ್ರಯಾಣವು ಈಗ ಕೇವಲ 5 ನಿಮಿಷಗಳಲ್ಲಿ ಪೂರ್ಣಗೊಳ್ಳಲಿತ್ತು. ಬೆಳಿಗ್ಗೆ 10 ಗಂಟೆಯಾಗಿತ್ತು ಮತ್ತು ಉದ್ಘಾಟನಾ ಸಮಾರಂಭದ ತಯಾರಿಗಳು ಉತ್ತುಂಗದಲ್ಲಿದ್ದವು. ಎತ್ತರದ ವೇದಿಕೆಯ ಮೇಲೆ ಕೆಂಪು ಕಾರ್ಪೆಟ್ ಹಾಸಲಾಗಿತ್ತು ಮತ್ತು ಅಲ್ಲಿ ಹಾಕಲಾಗಿದ್ದ ಲೌಡ್ ಸ್ಪೀಕರ್ಗಳಿಂದ ದೇಶಭಕ್ತಿ ಗೀತೆಗಳು ಮೊಳಗುತ್ತಿದ್ದವು. ವಿಐಪಿ ಕುರ್ಚಿಗಳ ಮೇಲೆ ನಗರದ ದೊಡ್ಡ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಬಿಳಿ ಬಟ್ಟೆಯ ರಾಜಕಾರಣಿಗಳು ಕುಳಿತು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಈ ಉತ್ಸವದ ಗದ್ದಲ ಮತ್ತು ಹೊಳಪಿನಿಂದ ದೂರವಿರುವ ಅದೇ ಸೇತುವೆಯ ಕತ್ತಲೆ ಮತ್ತು ಧೂಳು ತುಂಬಿದ ಕೆಳಭಾಗದಲ್ಲಿ 17 ವರ್ಷದ ಆರ್ಯನ್ ತನ್ನ ಹರಿದ ಚೀಲದಲ್ಲಿ ಕಸ ಸಂಗ್ರಹಿಸುತ್ತಿದ್ದನು. ಆರ್ಯನ್ ನಗರದ ದೃಷ್ಟಿಯಲ್ಲಿ ಕೇವಲ ಒಬ್ಬ ಕಸ ಆರಿಸುವ ಹುಡುಗನಾಗಿದ್ದನು. ಆದರೆ ಅವನ ಕಣ್ಣುಗಳಲ್ಲಿರುವ ಹೊಳಪು ಬಹುಶಃ ಆ ವೇದಿಕೆಯ ಮೇಲೆ ಕುಳಿತಿದ್ದ ಯಾವುದೇ ಇಂಜಿನಿಯರ್ ಬಳಿ ಇರಲಿಲ್ಲ. ಆರ್ಯನ್ ಬಳಿ ಯಾವುದೇ ಔಪಚಾರಿಕ ಪದವಿ ಇರಲಿಲ್ಲ, ಆದರೆ ಅವನ ಬಳಿ ಅನುಭವದ ಆ ಪಾಠಶಾಲೆ ಇತ್ತು. ಅದನ್ನು ಅವನ ತಂದೆ ರಾಮ್ದೀನ್ ಅವನಿಗೆ ಪರಂಪರೆಯಾಗಿ ನೀಡಿದ್ದರು. ರಾಮ್ದೀನ್ ನಗರದ ಅತ್ಯಂತ ಹಳೆಯ ಮತ್ತು ಪ್ರಾಮಾಣಿಕ ಮೇಸ್ತ್ರಿಯಾಗಿದ್ದರು. ಆರ್ಯನ್ ಬಾಲ್ಯವು ಆಟಿಕೆಗಳ ಜೊತೆಯಲ್ಲ, ಬದಲಾಗಿ ಸಿಮೆಂಟ್, ಇಟ್ಟಿಗೆ ಮತ್ತು ಜಲ್ಲಿಕಲ್ಲುಗಳ ಮಧ್ಯೆ ಕಳೆದಿತ್ತು. ಅವನು ಶಾಲೆಯಿಂದ ಬಂದ ನಂತರ ಹೆಚ್ಚಾಗಿ ತನ್ನ ತಂದೆಯ ಜೊತೆ ನಿರ್ಮಾಣ ಸೈಟ್ಗಳಿಗೆ ಹೋಗುತ್ತಿದ್ದನು. ರಾಮ್ದೀನ್ ಅವನಿಗೆ ಕೆಲಸ ಕಲಿಸುವಾಗ ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿದ್ದರು. ಅದು ಆರ್ಯನ್ನ ಮನದಾಳದಲ್ಲಿ ಹಚ್ಚಿದ ರೇಖೆಯಂತಾಗಿತ್ತು. ರಾಮ್ದೀನ್ ಹೇಳುತ್ತಿದ್ದರು, ನೋಡು ಮಗನೇ, ಈ ನಾವು ನಿಲ್ಲಿಸುವ ಕಟ್ಟಡ ಇದೆಯಲ್ಲ, ಇದು ಬರೀ ಇಟ್ಟಿಗೆ ಕಲ್ಲಿನ ರಾಶಿಯಲ್ಲ. ಇದರಲ್ಲಿ ವಾಸಿಸುವ ಮತ್ತು ಇದರ ಮೇಲೆ ನಡೆಯುವ ಸಾವಿರಾರು ಜನರ ಉಸಿರು ಅಡಗಿರುತ್ತದೆ. ಒಂದು ವೇಳೆ ಕಾಂಕ್ರೀಟ್ ಮಾಡುವಾಗ ಉದ್ದೇಶ ಶುದ್ಧವಾಗಿಲ್ಲದಿದ್ದರೆ ಅದು ಕಟ್ಟಡವಾಗುವುದಿಲ್ಲ, ಬದಲಾಗಿ ಕಷಾಯಿಖಾನೆಯಾಗುತ್ತದೆ. ಯಾವಾಗ ಸಿಮೆಂಟ್ ಮತ್ತು ಮರಳಿನ ಅನುಪಾತ ತಪ್ಪುತ್ತದೆಯೋ ಆಗ ತಿಳಿದುಕೋ, ಯಾರೋ ಒಬ್ಬರ ಪ್ರಾಣದ ವ್ಯವಹಾರ ನಡೆಯುತ್ತಿದೆ ಎಂದು. 2 ವರ್ಷಗಳ ಹಿಂದೆ ಒಂದು ನಿರ್ಮಾಣ ಹಂತದಲ್ಲಿದ್ದ ಸರ್ಕಾರಿ ಆಸ್ಪತ್ರೆಯ ಚಾವಣಿ ಬಿದ್ದ ಕಾರಣ ರಾಮ್ದೀನ್ ಸಾವನ್ನಪ್ಪಿದರು. ಅದು ಅಪಘಾತವಾಗಿರಲಿಲ್ಲ, ಬದಲಾಗಿ ಭ್ರಷ್ಟಾಚಾರದ ಫಲವಾಗಿತ್ತು. ಅಂದಿನಿಂದ ಆರ್ಯನ್ ಒಬ್ಬಂಟಿಯಾದನು ಮತ್ತು ಹೊಟ್ಟೆ ತುಂಬಿಸಿಕೊಳ್ಳಲು ಅವನು ಕಸ ಆರಿಸುವ ಕೆಲಸ ಮಾಡಬೇಕಾಯಿತು. ಆದರೆ ಅವನು ಇಂದಿಗೂ ಯಾವುದಾದರೂ ಹೊಸ ಕಟ್ಟಡವನ್ನು ನೋಡಿದಾಗ ಅವನ ದೃಷ್ಟಿಗಳು ಅತಿ ಮೊದಲು ಅದರ ಅಡಿಪಾಯ ಮತ್ತು ಜೋಡಣೆಗಳನ್ನು ಪರೀಕ್ಷಿಸುತ್ತಿದ್ದವು. ಉದ್ಘಾಟನೆಯ ಸಮಯ ಮಧ್ಯಾಹ್ನ 12 ಗಂಟೆಗೆ ನಿಗದಿಯಾಯಿತು. ಸೈರನ್ ಶಬ್ದಗಳು ಜೋರಾಗತೊಡಗಿದವು. ಮಂತ್ರಿಗಳ ಬೆಂಗಾವಲು ಪಡೆ ಹೊರಡಬೇಕಿತ್ತು. ಆರ್ಯನ್ ಪಿಲ್ಲರ್ ನಂಬರ್ 12ರ ಪಕ್ಕದಲ್ಲಿ ಹಾದು ಹೋಗುತ್ತಿದ್ದನು. ಇದು ಸೇತುವೆಯ ಅತ್ಯಂತ ಮುಖ್ಯ ಭಾಗವಾಗಿತ್ತು, ಏಕೆಂದರೆ ಇಲ್ಲಿಂದಲೇ ಸೇತುವೆಯು ಒಂದು ತಿರುವು ಪಡೆಯುತ್ತಿತ್ತು ಮತ್ತು ಎಲ್ಲ ತೂಕವು ಇದೇ ಪಿಲ್ಲರ್ ಮೇಲೆ ಕೇಂದ್ರೀಕೃತವಾಗಿತ್ತು. ಇದ್ದಕ್ಕಿದ್ದಂತೆ ಆರ್ಯನ್ನ ಹೆಜ್ಜೆಗಳು ನಿಂತವು. ಅವನು ನೋಡಿದನು, ಪಿಲ್ಲರ್ನ ಅಡಿಪಾಯದಲ್ಲಿ ಎಲ್ಲಿ ಕಾಂಕ್ರೀಟ್ ಭೂಮಿಯ ಒಳಗೆ ಹೋಗುತ್ತದೆಯೋ ಅಲ್ಲಿನ ಮೇಲ್ಮೈ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿತ್ತು. ಅಲ್ಲಿನ ಹೊಸ ಪೇಂಟ್ ಮೇಲಿನಿಂದ ಹೊಳೆಯುತ್ತಿತ್ತು, ಆದರೆ ಜೋಡಣೆಗಳ ಹತ್ತಿರದಿಂದ ಸಣ್ಣ ಬಿಳಿ ಪೌಡರ್ನಂತಹದ್ದು ಉದುರುತ್ತಿತ್ತು. ಆರ್ಯನ್ ತನ್ನ ಚೀಲವನ್ನು ಕೆಳಗಿಟ್ಟನು ಮತ್ತು ಮೊಣಕಾಲೂರಿ ಕುಳಿತು ಆ ಜಾಗವನ್ನು ಗಮನವಿಟ್ಟು ನೋಡಲಾರಂಭಿಸಿದನು. ಅವನು ನೋಡಿದನು, ಕಾಂಕ್ರೀಟ್ನಲ್ಲಿ ಬಿರುಕುಗಳಿದ್ದವು. ಅವು ಜೇಡರ ಬಲೆಯಂತೆ ಹರಡುತ್ತಿದ್ದವು. ಅವನು ತನ್ನ ಬೆರಳಿನಿಂದ ಒಂದು ಸಣ್ಣ ಬಿರುಕನ್ನು ಕೆರೆದಾಗ ಕಾಂಕ್ರೀಟ್ನ ಒಂದು ದೊಡ್ಡ ತುಂಡು ಬಿಸ್ಕೆಟ್ನಂತೆ ಒಡೆದು ಅವನ ಕೈಗೆ ಬಂದಿತು. ಆರ್ಯನ್ ಆತ್ಮವೇ ನಡುಗಿತು. 125 ಕೋಟಿ ಸೇತುವೆಯ ಮುಖ್ಯ ಪಿಲ್ಲರ್ ಇಷ್ಟೊಂದು ದುರ್ಬಲವೇ? ಅವನು ಪಕ್ಕದಲ್ಲಿ ಬಿದ್ದಿದ್ದ ಒಂದು ಕಬ್ಬಿಣದ ರಾಡ್ ಎತ್ತಿಕೊಂಡನು ಮತ್ತು ಅದನ್ನು ಪಿಲ್ಲರ್ನ ಒಂದು ಭಾಗಕ್ಕೆ ಚುಚ್ಚಿದನು. ರಾಡ್ ಹೇಗೆ ಒಳಗಡೆ ಹೂತು ಹೋಯಿತೆಂದರೆ ಅದು ಯಾವುದೋ ಕಲ್ಲಿನೊಳಗಲ್ಲ, ಬದಲಾಗಿ ಹಸಿ ಮಣ್ಣಿನೊಳಗೆ ಹೋಗುತ್ತಿರುವಂತೆ. ಪಿಲ್ಲರ್ನ ಒಳಗಡೆಯಿಂದ ಜಲ್ಲಿ ಮತ್ತು ಸಿಮೆಂಟ್ನ ಬದಲಾಗಿ ಬರೀ ಕಂದು ಬಣ್ಣದ ಮರಳು ಹೊರಬರುತ್ತಿತ್ತು. ಆರ್ಯನ್ಗೆ ಅರ್ಥವಾಯಿತು, ಗುತ್ತಿಗೆದಾರ ಮತ್ತು ಇಂಜಿನಿಯರ್ಗಳು ಸೇರಿ ದೊಡ್ಡ ಆಟವಾಡಿದ್ದಾರೆ ಎಂದು.
ಅವರು ಹೊರಗಿನಿಂದ ಇದನ್ನು ಬಲವಾಗಿದೆ ಎಂದು ತೋರಿಸಿದ್ದರು, ಆದರೆ ಒಳಗಡೆ ಬರೀ ಮರಳು ತುಂಬಿತ್ತು. ಸಿಮೆಂಟ್ ಬಳಕೆಯು ಹೆಸರಿಗಷ್ಟೇ ಆಗಿತ್ತು. ಅದೇ ಸಮಯದಲ್ಲಿ ಸೇತುವೆಯ ಮೇಲೆ ಟ್ರಯಲ್ಗಾಗಿ ಕೆಲವು ಭಾರವಾದ ಜನರೇಟರ್ ಗಾಡಿಗಳು ಮತ್ತು ಪೊಲೀಸರ ವಜ್ರ ವಾಹನಗಳು ಸಾಗಲಾರಂಭಿಸಿದವು. ಯಾವುದಾದರೂ ಭಾರವಾದ ಗಾಡಿ ಮೇಲಿನಿಂದ ಹಾದು ಹೋಗುವಾಗ ಪಿಲ್ಲರ್ ನಂಬರ್ 12ರ ಒಳಗಡೆಯಿಂದ ಒಂದು ಭಯಾನಕ ಶಬ್ದ ಬರುತ್ತಿತ್ತು. ಕರಕರ ಎಂಬ ಶಬ್ದ, ಅಂದರೆ ಯಾವುದೋ ಹಳೆಯ ಮರ ಮುರಿಯುವಂತೆ. ಆರ್ಯನ್ ತನ್ನ ಕಿವಿಯನ್ನು ಪಿಲ್ಲರ್ಗೆ ಹಚ್ಚಿದನು. ಅವನಿಗೆ ಸ್ಪಷ್ಟವಾಗಿ ಅನುಭವವಾಯಿತು, ಇಡೀ ಪಿಲ್ಲರ್ ನಡುಗುತ್ತಿದೆ ಎಂದು. ಈ ಕಂಪನವು ಸಾಮಾನ್ಯವಾದುದಾಗಿರಲಿಲ್ಲ, ಇದು ಸೇತುವೆಯ ಕೊನೆ ಉಸಿರಾಗಿತ್ತು. ಆರ್ಯನ್ ತನ್ನ ಕಣ್ಣ ಮುಂದೆ ಸಾವಿನ ದೃಶ್ಯವನ್ನು ಕಂಡನು. ಒಂದು ವೇಳೆ ಈಗ ರಿಬ್ಬನ್ ಕತ್ತರಿಸಲ್ಪಟ್ಟು ಮಂತ್ರಿಗಳ ಬೆಂಗಾವಲು ಪಡೆಯೊಂದಿಗೆ 100 ಗಾಡಿಗಳು ಒಂದೇ ಬಾರಿ ಮೇಲೆ ಬಂದರೆ ಈ ಪಿಲ್ಲರ್ ಆ ಹೊರೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಪೂರ್ತಿ ಭಾಗವು ಕೆಳಗೆ ಬಿದ್ದು ಹೋಗುತ್ತದೆ. ರಸ್ತೆಯ ಕೆಳಗೆ ಸಾವಿರಾರು ಜನರ ಗುಂಪು ನಿಂತಿತ್ತು. ಮೇಲೆ ಕೂಡ 100 ಜನರಿದ್ದರು. ಆರ್ಯನ್ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ. ಅವನು ತನ್ನ ಚೀಲವನ್ನು ಅಲ್ಲೇ ಬಿಟ್ಟು ಗುಂಪಿನ ಕಡೆಗೆ ಓಡಿದನು. ಅವನು ನೇರವಾಗಿ ಮೊದಲ ಬ್ಯಾರಿಕೇಡ್ ಹತ್ತಿರ ತಲುಪಿದನು. ಎಲ್ಲಿ ಸಿಪಾಯಿ ತಿವಾರಿ ಪಾನ್ ಅಗಿಯುತ್ತಾ ನಿಂತಿದ್ದರೋ ಅಲ್ಲಿಗೆ. ಆರ್ಯನ್ ಏದುಸಿರು ಬಿಡುತ್ತಾ ಹೇಳಿದನು, ಸಾರ್, ನನ್ನ ಮಾತು ಕೇಳಿ, ಸೇತುವೆ ಬೀಳಲಿದೆ. ಪಿಲ್ಲರ್ ನಂಬರ್ 12ರ ಒಳಗಿನಿಂದ ಟೊಳ್ಳಾಗಿದೆ. ಗಾಡಿಗಳನ್ನು ಮೇಲೆ ಹೋಗಲು ಬಿಡಬೇಡಿ. ಎಲ್ಲರನ್ನು ಉಳಿಸಿ ಸರ್. ಸಿಪಾಯಿ ತಿವಾರಿ ಅವನನ್ನು ತಿರಸ್ಕಾರದಿಂದ ನೋಡಿದನು ಮತ್ತು ಲಾಠಿ ಅಪ್ಪಳಿಸುತ್ತಾ ಹೇಳಿದನು, ಏ ಹುಡುಗ, ಮೆದುಳು ಕೆಟ್ಟಿದೆಯಾ ನಿಂದು? ಇವನು ದೊಡ್ಡ ಇಂಜಿನಿಯರ್ ಬಂದ್ಬಿಟ್ಟ. ನಡಿ ಇಲ್ಲಿಂದ ಹೋಗು, ಮಂತ್ರಿಗಳು ಬರುವವರಿದ್ದಾರೆ. ನಾಟಕ ಮಾಡಬೇಡ, ಇಲ್ಲದಿದ್ದರೆ ಜೈಲಿಗೆ ಹಾಕುತ್ತೇನೆ. ಆರ್ಯನ್ ಅವರ ಕೈ ಹಿಡಿದುಕೊಂಡು ಬೇಡಿಕೊಂಡನು, ಸರ್, ನಾನು ಸತ್ಯ ಹೇಳುತ್ತಿದ್ದೇನೆ. ನಾನು ಖುದ್ದಾಗಿ ನೋಡಿದ್ದೇನೆ. ಪಿಲ್ಲರ್ ನಡುಗುತ್ತಿದೆ. ಬರೀ 15ರಿಂದ 20 ನಿಮಿಷಗಳು ಬಾಕಿ ಇದೆ ಸರ್. ಆದರೆ ಸಿಪಾಯಿ ಅವನನ್ನು ತಳ್ಳಿ ರಸ್ತೆ ಬದಿಗೆ ಕೆಡವಿದನು. ಆರ್ಯನ್ ಮೊಣಕಾಲು ಸುಲಿದು ಹೋಯಿತು ಮತ್ತು ರಕ್ತ ಸುರಿಯಲಾರಂಭಿಸಿತು. ಆದರೆ ಅವನಿಗೆ ತನ್ನ ನೋವಿನ ಚಿಂತೆ ಇರಲಿಲ್ಲ. ಅವನಿಗೆ ಆ ಸಾವಿರಾರು ಜನರ ಪ್ರಾಣ ಉಳಿಸಬೇಕಿತ್ತು. ಅವನು ನೋಡಿದನು, ಆ ಸಿಪಾಯಿ ಒಂದು ಕಪ್ಪು ಗಾಜಿನ ಗಾಡಿಯಿಂದ ಹಣ ಪಡೆದು ಅದನ್ನು VIP ಲೇನ್ ಒಳಗೆ ಹೋಗಲು ಬಿಡುತ್ತಿದ್ದನು. ಆರ್ಯನ್ಗೆ ಅರ್ಥವಾಯಿತು, ಸಣ್ಣ ನೌಕರರು ಕೇಳುವುದಿಲ್ಲ, ತಾನು ಮೇಲೆ ಹೋಗಬೇಕು ಎಂದು. ಅವನು ಜನಸಂದಣಿಯನ್ನು ಸೀಳುತ್ತಾ ಪೊಲೀಸರ ದೃಷ್ಟಿಯಿಂದ ತಪ್ಪಿಸಿಕೊಂಡು ಪೊದೆಗಳ ಹಾದಿಯಲ್ಲಿ ನೇರವಾಗಿ ಮುಖ್ಯ ವೇದಿಕೆಯ ಹಿಂದೆ ತಲುಪಿದನು. ಅಲ್ಲಿ ಭದ್ರತೆ ಬಹಳ ಕಠಿಣವಾಗಿತ್ತು. ಕಮಾಂಡೋಗಳನ್ನು ನಿಯೋಜಿಸಲಾಗಿತ್ತು. ಆರ್ಯನ್ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ವಿದ್ಯುತ್ ತಂತಿಗಳಿದ್ದ ಒಂದು ಕಂಬದ ಸಹಾಯದಿಂದ ಗೋಡೆ ಹಾರಿ ವೇದಿಕೆಯ ಕಡೆಗೆ ನಡೆದನು. ವೇದಿಕೆಯ ಮೇಲೆ ಮುಖ್ಯ ಇಂಜಿನಿಯರ್ ಸಕ್ಸೇನಾ ತಮ್ಮ ಸೂಟ್ ಬಟನ್ ಸರಿಪಡಿಸಿಕೊಳ್ಳುತ್ತಿದ್ದರು ಮತ್ತು ಕಲೆಕ್ಟರ್ ಸರ್ಗೆ ತಿಳಿಸುತ್ತಿದ್ದರು ಅವರು ಈ ಸೇತುವೆಯನ್ನು ಹೇಗೆ ದಾಖಲೆ ಸಮಯದಲ್ಲಿ ಪೂರ್ಣಗೊಳಿಸಿದರು ಎಂದು. ಅಷ್ಟರಲ್ಲಿ ಧೂಳಿನಿಂದ ತುಂಬಿದ ಹರಿದ ಬಟ್ಟೆಗಳ ಆರ್ಯನ್ ಭದ್ರತಾ ವಲಯವನ್ನು ಮುರಿದು ವೇದಿಕೆ ಮೇಲೆ ಹತ್ತಿದನು. ಅವನು ಕಿರುಚುತ್ತಾ ಹೇಳಿದನು, ನಿಲ್ಲಿಸಿ, ಈ ಸೇತುವೆ ಸಾವಿನ ಬಲೆ. ಪಿಲ್ಲರ್ ನಂಬರ್ 12 ಮುರಿಯಲಿದೆ. ವೇದಿಕೆಯ ಮೇಲೆ ಇದ್ದ ಪ್ರತಿಯೊಬ್ಬ ವ್ಯಕ್ತಿಯು ಸ್ತಬ್ಧನಾದನು. ಸಂಗೀತ ನಿಂತಿತು. ಪತ್ರಕರ್ತರ ಕ್ಯಾಮರಾಗಳು ಆರ್ಯನ್ ಕಡೆ ತಿರುಗಿದವು. ಇಂಜಿನಿಯರ್ ಸಕ್ಸೇನಾ ಮುಖ ಕೋಪದಿಂದ ಕೆಂಪಾಯಿತು. ಅವನು ಗಾರ್ಡ್ಸ್ಗೆ ಸನ್ನೆ ಮಾಡಿದನು, ಈ ಹುಚ್ಚು ಹುಡುಗನನ್ನು ಕೆಳಗೆ ಇಳಿಸಿ. ಇವನು ಯಾರು? ಭದ್ರತೆಯಲ್ಲಿ ಇಷ್ಟೊಂದು ದೊಡ್ಡ ಲೋಪ ಹೇಗೆ ಆಯಿತು? ಇಬ್ಬರು ಭದ್ರತಾ ಸಿಬ್ಬಂದಿಗಳು ಆರ್ಯನ್ನ ಕೈಗಳನ್ನು ಹಿಂದಿನಿಂದ ಹಿಡಿದುಕೊಂಡರು ಮತ್ತು ಅವನನ್ನು ಎಳೆಯಲಾರಂಭಿಸಿದರು. ಆರ್ಯನ್ ತಡಬಡಾಯಿಸುತ್ತಾ ಕಿರಿಚಿದನು, ಸಕ್ಸೇನಾ ಸರ್, ನಿಮಗೆ ಗೊತ್ತು ನಾನು ಏನು ಹೇಳುತ್ತಿದ್ದೇನೆ ಎಂದು. ಪಿಲ್ಲರ್ ನಂಬರ್ 12ರಲ್ಲಿ ನೀವು 40% ಸಿಮೆಂಟ್ ಕಳ್ಳತನ ಮಾಡಿದ್ದೀರಿ. ನೀವು M40 ಗ್ರೇಡ್ ಬದಲು ಕಳಪೆ ಗುಣಮಟ್ಟದ ಮಸಾಲ ಬಳಸಿದ್ದೀರಿ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆ ಪಿಲ್ಲರ್ ಈಗ ನಡುಗುತ್ತಿದೆ. ಒಂದು ವೇಳೆ ನೀವು ನನ್ನನ್ನು ಜೈಲಿಗೆ ಕಳುಹಿಸಲು ಬಯಸುವುದಾದರೆ ಕಳುಹಿಸಿ, ಆದರೆ ಮೊದಲು ಒಂದು ಬಾರಿ ಅಲ್ಲಿಗೆ ಹೋಗಿ ನೋಡಿ. ಜನರ ಪ್ರಾಣ ತಗೊಳ್ಳಬೇಡಿ. ಆರ್ಯನ್ನ ಮಾತುಗಳನ್ನು ಕೇಳಿ ಕಲೆಕ್ಟರ್ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು. ಆದರೆ ಇಂಜಿನಿಯರ್ ಸಕ್ಸೇನಾ ಪರಿಸ್ಥಿತಿಯನ್ನು ಸಂಭಾಳಿಸಲು ಹೇಳಿದರು. ಸರ್, ಇದೆಲ್ಲ ವಿರೋಧ ಪಕ್ಷದ ಪಿತೂರಿ. ಈ ಹುಡುಗನಿಗೆ ಹಣ ನೀಡಿ ಇಲ್ಲಿ ತಮಾಷೆ ಮಾಡಲು ಕಳುಹಿಸಲಾಗಿದೆ. ನಮ್ಮ ಕೆಲಸ ವರ್ಲ್ಡ್ ಕ್ಲಾಸ್ ಆಗಿದೆ. IITಯಿಂದ ಇದರ ಟೆಸ್ಟಿಂಗ್ ಆಗಿದೆ. ಇವನನ್ನು ತಕ್ಷಣ ಇಲ್ಲಿಂದ ಕಳಿಸಿ. ಆರ್ಯನ್ನನ್ನು ವೇದಿಕೆಯಿಂದ ಕೆಳಗೆ ಇಳಿಸಲಾಯಿತು. ಪೊಲೀಸರು ಅವನನ್ನು ಹಿಡಿದು ಪಕ್ಕಕ್ಕೆ ದೂಡಿದರು. ಅಷ್ಟರಲ್ಲಿ ದೂರದಿಂದ ಸೈರನ್ಗಳು ಮೊಳಗಲಾರಂಭಿಸಿದವು. ಮಂತ್ರಿ ಜಗದೀಶ್ ಪ್ರಸಾದ್ ಅವರ ಗಾಡಿಗಳ ಉದ್ದನೆಯ ಬೆಂಗಾವಲು ಪಡೆ ಬಂದೇ ಬಿಟ್ಟಿತ್ತು. ಮಂತ್ರಿಗಳು ನಗುತ್ತಾ ಗಾಡಿಯಿಂದ ಹೊರಬಂದು ಜನರ ಅಭಿನಂದನೆ ಸ್ವೀಕರಿಸಿದರು. ಅವರ ಕೈಯಲ್ಲಿ ಚಿನ್ನದ ಕತ್ತರಿ ಇತ್ತು ಮತ್ತು ಎದುರಿಗೆ ರೇಷ್ಮೆಯ ಕೆಂಪು ರಿಬ್ಬನ್ ಇತ್ತು. ಆರ್ಯನ್ ನೆಲದ ಮೇಲೆ ಬಿದ್ದಿದ್ದನು. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವನು ತನ್ನ ಕರ್ತವ್ಯ ಪೂರೈಸಿದನು. ಆದರೆ ವ್ಯವಸ್ಥೆಯ ಅಹಂಕಾರವು ಅವನ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ.
ಅಷ್ಟರಲ್ಲಿ ಮಂತ್ರಿಗಳು ರಿಬ್ಬನ್ ಕತ್ತರಿಸಿದರು. ಚಪ್ಪಾಳೆಗಳ ಗರ್ಜನೆಯಿಂದ ಇಡೀ ಪ್ರದೇಶ ಮೊಳಗಿತು. ಮಂತ್ರಿಗಳ ಭಾರವಾದ ಬುಲೆಟ್ ಪ್ರೂಫ್ SUV ಸೇತುವೆಯ ಮೇಲೆ ಚಲಿಸಲು ಪ್ರಾರಂಭಿಸಿತು. ಅದರ ಹಿಂದೆ ಇನ್ನೂ 10 ಭಾರವಾದ ಗಾಡಿಗಳಿದ್ದವು. ಹೇಗೆ ಮಂತ್ರಿಗಳ ವಾಹನ ಪಿಲ್ಲರ್ ನಂಬರ್ 12ರ ಮೇಲೆ ತಲುಪಿತೋ ಇದ್ದಕ್ಕಿದ್ದಂತೆ ಒಂದು ಶಬ್ದ ಬಂತು, ಭೂಮಿ ಸೀಳಿದಂತೆ. ರಸ್ತೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಬಿರುಕು ಬಿಟ್ಟಿತು ಮತ್ತು ಇಡೀ ಸೇತುವೆಯು ಇಸ್ಪೀಟ್ ಎಲೆಗಳಂತೆ ಕುಸಿಯಲಾರಂಭಿಸಿತು. ಆ ದೃಶ್ಯವು ಭಯಾನಕವಾಗಿತ್ತು. ಪಿಲ್ಲರ್ ನಂಬರ್ 12ರ ಮರಳಿನ ರಾಶಿಯಂತೆ ಚದರಿ ಹೋಯಿತು. ಮಂತ್ರಿಗಳ ಗಾಡಿಯ ಹಿಂದಿನ ಭಾಗ ಗಾಳಿಯಲ್ಲಿ ತೂಗಾಡಿತ್ತು. ಆದರೆ ಹಿಂದಿನ 2 ಗಾಡಿಗಳು ನೇರವಾಗಿ ಕೆಳಗೆ ಬಿದ್ದವು. 4 ಕಡೆ ಧೂಳಿನ ಮೋಡ ಮತ್ತು ಕಿರುಚಾಟ, ಗದ್ದಲ ಉಂಟಾಯಿತು. ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಇತ್ತ ಅತ್ತ ಓಡಲಾರಂಭಿಸಿದರು. ಯಾವ ಪೊಲೀಸರು ಈಗಷ್ಟೇ ಆರ್ಯನನ್ನು ಹೊಡೆಯುತ್ತಿದ್ದರೋ ಅವರು ಸ್ವತಃ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದರು. ಧೂಳು ಕಡಿಮೆಯಾದಾಗ ನೋಡಲಾಯಿತು. ಅಂದರೆ ಸೇತುವೆಯ ಸುಮಾರು 60 ಅಡಿಯ ಭಾಗ ಪೂರ್ತಿಯಾಗಿ ಮಾಯವಾಗಿತ್ತು. ಅದೃಷ್ಟವಶಾತ್ ಆರ್ಯನ್ ವೇದಿಕೆಯ ಮೇಲೆ ಮಾಡಿದ್ದ ಗದ್ದಲದ ಕಾರಣದಿಂದ ಉದ್ಘಾಟನೆಯಲ್ಲಿ 10 ನಿಮಿಷ ತಡವಾಯಿತು. ಒಂದು ವೇಳೆ ಆ 10 ನಿಮಿಷದ ಮೊದಲು ರಿಬ್ಬನ್ ಕತ್ತರಿಸಲ್ಪಟ್ಟಿದ್ದರೆ ಸೇತುವೆಯ ಮೇಲೆ ಸಾಮಾನ್ಯ ಟ್ರಾಫಿಕ್ ಪ್ರಾರಂಭವಾಗಿರುತ್ತಿತ್ತು ಮತ್ತು ಸಾಯುವವರ ಸಂಖ್ಯೆ ಸಾವಿರಾರು ಇರುತ್ತಿತ್ತು. ಆರ್ಯನನ ಆ ಸಣ್ಣ ಪ್ರಯತ್ನವು ನೂರಾರು ಜನರನ್ನು ಸೇತುವೆ ಹತ್ತದಂತೆ ತಡೆದಿತ್ತು. ಕಲೆಕ್ಟರ್ ಮತ್ತು ಕಮಿಷನರ್ ಬೆವರುತ್ತಾ ಕೆಳಗೆ ತಲುಪಿದಾಗ ಅವರು ನೋಡಿದರು, ಆರ್ಯನ್ ಈಗಲೂ ಅಲ್ಲೇ ನಿಂತಿದ್ದನು. ಅವನ ಕಣ್ಣಿನಲ್ಲಿ ನೀರಿತ್ತು. ಇಂಜಿನಿಯರ್ ಸಕ್ಸೇನಾ ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಿದ್ದನು, ಆದರೆ ಗುಂಪು ಅವನನ್ನು ಹಿಡಿದುಕೊಂಡಿತ್ತು. ಕಲೆಕ್ಟರ್ ಆರ್ಯನನ ಹತ್ತಿರ ಹೋಗಿ ತಮ್ಮ ತಲೆ ತಗ್ಗಿಸಿ ಹೇಳಿದರು, ಮಗನೇ, ನಮ್ಮನ್ನು ಕ್ಷಮಿಸಿ ಬಿಡು. ನಾವು ಒಬ್ಬ ಮುಗ್ಧನ ಸತ್ಯದ ಮೇಲೆ ನಂಬಿಕೆ ಇರಿಸಲಿಲ್ಲ ಮತ್ತು ಭ್ರಷ್ಟಾಚಾರದ ಕಾಗದಗಳ ಮೇಲೆ ಭರವಸೆ ಇಟ್ಟೆವು. ನೀನು ಇಂದು ಈ ನಗರದ ಅಸಲಿ ಹೀರೋ. ಮೀಡಿಯಾದ ಜನರು ಆರ್ಯನ್ನನ್ನು ಸುತ್ತುವರಿದಿದ್ದರು. ಒಬ್ಬ ನ್ಯೂಸ್ ರಿಪೋರ್ಟರ್ ಮೈಕ್ ಅವನ ಮುಂದೆ ಹಿಡಿದು ಕೇಳಿದರು, ಆರ್ಯನ್, ನಿನಗೆ ಹೇಗೆ ತಿಳಿಯಿತು ಅಂದರೆ ಈ ಸೇತುವೆ ಬೀಳಲಿದೆ ಎಂದು? ಆರ್ಯನ್ ಕ್ಯಾಮರಾದ ಕಡೆ ನೋಡುತ್ತಾ ಹೇಳಿದನು, ಸಾರ್, ನನ್ನ ತಂದೆ ಹೇಳುತ್ತಿದ್ದರು, ಯಾವಾಗ ಉದ್ದೇಶದಲ್ಲಿ ಕಳಂಕ ಇರುತ್ತದೆಯೋ ಆಗ ಕಟ್ಟಡಗಳು ನಡುಗುತ್ತವೆ ಎಂದು. ನಾನು ಆ ಪಿಲ್ಲರ್ನ ನಡಕವನ್ನು ಅನುಭವಿಸಿದ್ದೆ. ಈ ಸೇತುವೆ ಸಿಮೆಂಟ್ನಿಂದಲ್ಲ, ಕಮಿಷನ್ನ ಹಣದಿಂದ ಮಾಡಲ್ಪಟ್ಟಿದ್ದು. ಇದು ಬಿದ್ದಿರುವುದು ಬರೀ ಸೇತುವೆಯಲ್ಲ, ಅದು ಈ ಭ್ರಷ್ಟ ಅಧಿಕಾರಿಗಳ ಗರ್ವ. ಮರುದಿನ ಇಡೀ ದೇಶದಲ್ಲಿ ಆರ್ಯನ್ನ ಧೈರ್ಯದ ಚರ್ಚೆ ನಡೆಯುತ್ತಿತ್ತು. ಸರ್ಕಾರವು ತರಾತುರಿಯಲ್ಲಿ ತನಿಖೆ ನಡೆಸಿ ನಿಜವಾಗಿಯೂ ಪಿಲ್ಲರ್ನ ನಿರ್ಮಾಣದಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಎಂದು ಕಂಡುಕೊಂಡಿತು. ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಸಕ್ಸೇನಾರನ್ನು ಜೈಲಿಗೆ ಕಳುಹಿಸಲಾಯಿತು. ಮಂತ್ರಿಗಳು ತಮ್ಮ ಕುರ್ಚಿ ಬಿಡಬೇಕಾಯಿತು. ಸರ್ಕಾರವು ಆರ್ಯನ್ಗೆ 5 ಲಕ್ಷ ರೂಪಾಯಿ ಮತ್ತು ಒಂದು ಸರ್ಕಾರಿ ಮನೆ ನೀಡುವ ಘೋಷಣೆ ಮಾಡಿತು. ಆದರೆ ಆರ್ಯನ್ ಕಲೆಕ್ಟರೇಟ್ ಆಫೀಸ್ ತಲುಪಿದಾಗ ಅವನು ಆ ಚೆಕ್ ತೆಗೆದುಕೊಳ್ಳಲು ನಿರಾಕರಿಸಿದನು. ಅವನು ಬಹಳ ಶಾಂತಭಾವದಿಂದ ಹೇಳಿದನು, ಸಾರ್, ನನಗೆ ಬಹುಮಾನ ಬೇಡ. ಒಂದು ವೇಳೆ ನೀಡಲೇಬೇಕೆಂದರೆ ಈ ವಾಗ್ದಾನ ನೀಡಿ, ಮುಂದಿನ ಬಾರಿ ಈ ನಗರದಲ್ಲಿ ಯಾವುದಾದರೂ ಸೇತುವೆ ಅಥವಾ ಶಾಲೆ ನಿರ್ಮಾಣವಾಗುತ್ತದೋ ಆಗ ಅದನ್ನು ನಿರ್ಮಿಸುವವನ ಕೈಯಲ್ಲಿ ಸಿಮೆಂಟ್ ಇರಲಿ, ಲೋಭವಲ್ಲ. ನನ್ನ ತಂದೆಯಂತ ಎಷ್ಟೋ ಮೇಸ್ತ್ರಿಗಳು ಜನರು ಸುರಕ್ಷಿತವಾಗಿರಲಿ ಎಂದು ಹಗಲಿರುಳು ಪರಿಶ್ರಮ ಪಡುತ್ತಾರೆ. ಅವರ ಪರಿಶ್ರಮವನ್ನು ಅವಮಾನಿಸಬೇಡಿ. ಇಟ್ಟಿಗೆಗಳಲ್ಲಿ ಪ್ರಾಮಾಣಿಕತೆ ಬೆರೆಸಿ, ಮರಳಲ್ಲ. ಆರ್ಯನ್ ಅಲ್ಲಿಂದ ತನ್ನ ಅದೇ ಹಳೆ ಚೀಲ ಎತ್ತಿಕೊಂಡು ಹೊರಟು ಹೋದನು. ಅವನು ಇಂದಿಗೂ ರಸ್ತೆಗಳಲ್ಲಿ ಕಾಣಿಸುತ್ತಾನೆ. ಆದರೆ ಈಗ ಜನರು ಅವನನ್ನು ಕಸಾರಿಸುವವನಲ್ಲ, ಬದಲಾಗಿ ಈ ನಗರದ ರಕ್ಷಕ ಎಂದು ಕರೆಯುತ್ತಾರೆ. ಆ ಬಿದ್ದ ಸೇತುವೆ ಜಾಗದಲ್ಲಿ ಈಗ ಒಂದು ಹೊಸ ಮತ್ತು ಬಲಿಷ್ಠ ಸೇತುವೆ ನಿರ್ಮಾಣವಾಗುತ್ತಿದೆ ಮತ್ತು ಈ ಬಾರಿ ಅದರ ಉಸ್ತುವಾರಿಯನ್ನು ಸ್ವತಃ ಆರ್ಯನ್ ಮಾಡುತ್ತಿದ್ದಾನೆ. ಈ ಕಥೆಯಿಂದ ನಮಗೆ ಸಿಗುವ ಪಾಠ ಏನೆಂದರೆ, ಹುದ್ದೆ ಮತ್ತು ಹಣ ಯಾರನ್ನು ದೊಡ್ಡವರನ್ನಾಗಿ ಮಾಡುವುದಿಲ್ಲ. ಒಬ್ಬ ಸಾಧಾರಣವಾಗಿ ಕಾಣುವ ಮನುಷ್ಯ ಕೂಡ ಒಂದು ವೇಳೆ ಸತ್ಯ ಮತ್ತು ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆದರೆ ಅವನು ಇಡೀ ವ್ಯವಸ್ಥೆಯ ಕಣ್ಣುಗಳನ್ನು ತೆರೆಸಬಲ್ಲನು. ಗೆಳೆಯರೇ, ಒಂದು ವೇಳೆ ನಿಮಗೆ ಆರ್ಯನ್ನ ಈ ಕತೆ ಪ್ರೇರಣಾದಾಯಕ ಅನಿಸಿದ್ದರೆ ಇದನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಭ್ರಷ್ಟಾಚಾರದ ವಿರುದ್ಧದ ಈ ಧ್ವನಿಯನ್ನು ಅಡಗಲು ಬಿಡಬೇಡಿ. ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಹಿಂದ್ ಎಂದು ಖಂಡಿತ ಬರೆಯಿರಿ. ಮತ್ತೆ ಭೇಟಿಯಾಗೋಣ ಇಂತಹದೇ ರೋಮಾಂಚನಕಾರಿ ಕಥೆಯೊಂದಿಗೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮವರ ಕಾಳಜಿ ವಹಿಸಿ. ಧನ್ಯವಾದಗಳು.